ವಕೀಲ ಪರಿಷತ್ತಿಂದ ನಿಮಗೆ ಅಮಾನತುಗೊಳಿಸಿದ್ದಾರೆ ಸರ್. ಇದಕ್ಕೆ ಹಿಂದೆ ಕಾರಣ ಏನು ಸರ್ ಇದು? ಸರ್ ನೋಡಿ, ಏನು ಅಮಾನತ್ ಮಾಡೋರೆ, ನನ್ನ ಸಸ್ಪೆಂಡ್ ಮಾಡೋರೆ ಅಂತಾರಲ್ಲ, ಇನ್ನೂ ನನಗೆ ಸಸ್ಪೆಂಡ್ ಕಾಪಿನೇ ಬಂದಿಲ್ಲ. ನಾನು ಈ ನ್ಯೂಸ್ ಪೇಪರ್ಗಳು ಮೀಡಿಯಾದಲ್ಲಿ ನೋಡ್ಬಿಟ್ಟು ತಿಳ್ಕೊಂತಿರೋದು. ಇವ್ರು ನಿಜವಾಗ್ಲೂ ಅಮಾನತ್ ಮಾಡಿದರೆ ನನಗೆ ಸಸ್ಪೆನ್ಷನ್ ಆರ್ಡ್ರ್ ಕೊಡಬೇಕಲ್ಲ. ಈಗ ಅಧ್ಯಕ್ಷರಿಗೆ ಅದಕ್ಕೆ ಕೇಳಕ್ಕೆ ಬಂದಿದ್ದೀನಿ. ಈ ಸ್ಕ್ರೀನಿಂಗ್ ಕಮಿಟಿ ಚೇರ್ಮನ್ದು ಕಿತಾಪತಿ ಅಂತ ನನಗೆ ಗೊತ್ತಿರೋಂಥದ್ದು ಯಾರೋ ದಕ್ಷ ಬಸವರಾಜ್ ಅಂತೆ. ನನಗೆ ಫೋನ್ ಮಾಡಿಸ್ಬಿಟ್ಟು ಏನು ಅದನ್ನೆಲ್ಲ ಡಿಲೀಟ್ ಮಾಡು ಅಂತ ಹೇಳ್ತಾರಲ್ಲ, ಅದೇನು ಗೊತ್ತಾ, ಅದು ಇಲ್ಲಿ ಕಬಿನಿ ಬ್ಯಾಕ್ ವಾಟರ್ ಮತ್ತು ಮೂಡಾ ಸ್ಕ್ಯಾಮು ಮತ್ತು ಪ್ಯಾಲೇಸ್ ಸ್ಕ್ಯಾಮ್ ಎಲ್ಲ ಮೈಸೂರಲ್ಲಿ ಎಕ್ಸ್ಪೋಸ್ ಮಾಡಿದ್ದು ನಾನು. ನಮ್ಮ ಸಿಟಿ ಏನೈತೆ ಮೈಸೂರು ಸಿಟಿ, ಮೈಸೂರು ಜಿಲ್ಲೆ, ಮುಖ್ಯಮಂತ್ರಿಗಳು ತವರೂರು, ಅಲ್ಲೆಲ್ಲ ಕಡೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರೋಂಥದ್ದು. ಯಾವ ಪಿ.ಒನು ಕೇಳಿದ್ರು ನನಗೆ ಯತೀಂದ್ರ ಗೊತ್ತು, ಸಿದ್ದರಾಮಯ್ಯ ಗೊತ್ತು ಅಂತಾರೆ. ಯಾವ ಆಫೀಸ್ಗೆ ಹೋದ್ರೂ ನಿಮ್ಗೆ ಅಲ್ಲಿ ಕರಪ್ಷನ್ ಏನೇ. ಸೊ ದಟ್ ನಾನು ನನ್ನ ಕಣ್ಣು ತೆಗಿರೋಂಥದ್ದು ನಾನು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಅಲ್ಲಿ ಕಬಿನಿ ಬ್ಯಾಕ್ ವಾಟರಲ್ಲಿ ನಡೀತಿರೋಂಥ ಸ್ಕ್ಯಾಮು ನೋಡ್ರಿ, HFL ವೈಲೇಷನ್ಸ್ಗಳಾಗಿರ್ಬೋದು, ಬಫರ್ ಝೋನ್ ವೈಲೇಷನ್ಸ್ ಆಗಿರ್ಬೋದು, ಟೈಗರ್ ರಿಸರ್ವು, ಎಲಿಫೆಂಟ್ ಕಾರಿಡಾರು, ಇಲ್ಲೆಲ್ಲ ಅಕ್ರಮವಾಗಿ ಪ್ರಭಾವಿ ರಾಜಕಾರಣಿಗಳು ಮತ್ತು ಬಿಸ್ನೆಸ್ ಮ್ಯಾನ್ಗಳು ಅಲ್ಲೊಂದಷ್ಟು ರೆಸಾರ್ಟ್ಗಳನ್ನ ಮಾಡೋರೆ. ಅವ್ರದ್ದು RTC ಎಷ್ಟೈತೆ, ಇವರು ಒತ್ತುವರಿ ಎಷ್ಟು ಮಾಡ್ಕೊಂಡವ್ರೆ, ಎಲ್ಲ ಡೀಟೇಲ್ನ ನಾನು ಮಾಧ್ಯಮದ ಮುಂದೆ ಹೇಳಿದ್ದೀನಿ. DK ಶಿವಕುಮಾರ್ ಕಡೆಯವರು, ಸತೀಶ್ ಜಾರಕಿಹೊಳಿ ಕಡೆಯವರು, ಈ ಸಂದೇಶ್ ನಾಗರಾಜ್ ಕಡೆಯವರು, ಜಮೀರ್ ಅಹಮದ್ ಕಡೆಯವರು, ಇವ್ರುಗಳೆಲ್ಲ ಬಂದ್ಬಿಟ್ಟು ಅಲ್ಲಿ ರೆಸಾರ್ಟ್ಗಳು ಮಾಡೋರೆ. ಸೊ ಅದನ್ನು ಡಿಲೀಟ್ ಮಾಡು ಅಂತ ಅನ್ನೋದು. ಮೂಡಾದಲ್ಲಿ ಒಬ್ಬ ದೊಡ್ಡ ನಟೋರಿಯಸ್ ಸೈಟ್ ಗ್ರ್ಯಾಬರು ಯಾರೋ ಮಂಜುನಾಥ್ ಅಂತ ಅಂದ್ಬಿಟ್ಟು ಬಿಲ್ಡರು, ಅವರು 500-600 ಸೈಟ್ ಅಕ್ರಮಗಳೈತೆ, ಇಡೀ ತನಿಖೆ ಆಯ್ತೈತೆ. ಅವನ್ನೆಲ್ಲ ನಾನು ಎಕ್ಸ್ಪೋಸ್ ಮಾಡಿದ್ದೀನಿ. ಸಬ್ ರಿಜಿಸ್ಟ್ರುಗಳು ಸ್ಟ್ಯಾಂಪ್ ಡ್ಯೂಟಿನೇ ಕಟ್ಟಿರಲಿಲ್ಲ, ಸ್ಟ್ಯಾಂಪ್ ಡ್ಯೂಟಿನೇ ಕಟ್ಟಿಸ್ಕೊಳ್ತಾ ಇರಲಿಲ್ಲ, ರಿಜಿಸ್ಟ್ರೇಷನ್ ಫೀಸೂ ಇಲ್ದಂಗೆ ಗುಳುಮಂತ ಮಾಡಿರೋರು. GPA ಹೋಲ್ಡರ್ಗಳಿಗೆಲ್ಲ ಸೈಟೆಲ್ಲ ರಿಜಿಸ್ಟರ್ ಮಾಡಿಕೊಟ್ಬಿಟ್ಟವ್ರೆ. ಅವ್ರು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡೋರೆ ಸರ್ಕಾರಕ್ಕೆ. ಅವನ್ನೆಲ್ಲ ಎಕ್ಸ್ಪೋಸ್ ಮಾಡಿದ್ದೀನಿ. ನೀನು ಸಬ್ ರಿಜಿಸ್ಟ್ರುಗಳ ವೀಡಿಯೋ ಡಿಲೀಟ್ ಮಾಡು, ರೆಸಾರ್ಟ್ಗಳವ್ರದ್ದು ವೀಡಿಯೋ ಡಿಲೀಟ್ ಮಾಡು, ಆ ಮೂಡಾದವ್ರದ್ದು ಡಿಲೀಟ್ ಮಾಡು ಅಂತ ಅನ್ನೋದು. ಸರ್ ಅನ್ನೋದ್ರೆ ಯಾವ ಸೋಷಿಯಲ್ ಮೀಡಿಯಾ ಅಕೌಂಟು ಇಲ್ಲ, ಅನ್ನೋದ್ರೆ ಯಾವ ಫೇಸ್ಬುಕ್ಕು ಇಲ್ಲ. ನಾನು ಆ ಥರ ಎಲ್ಲ TV ಅವ್ರಿಗೆ ಇಂಟರ್ವ್ಯೂ ಕೊಟ್ಟಿದ್ದೀನಿ. ಇವ್ರದ್ದು ಅಲ್ಕಾ ಕೆಲಸಗಳೇನೈತೆ ಅದನ್ನು ಎಕ್ಸ್ಪೋಸ್ ಮಾಡಿದ್ದೀನಿ. ಇನ್ನು ಸರ್ಕಾರ ಕ್ರಮ ತಗೊಳ್ತದೆ ಬಿಡಿ ಸರ್ ಅಂತ ಅಂದರೆ, ಇಲ್ಲ ನೀನು ಡಿಲೀಟ್ ಮಾಡು, ಇಲ್ಲಾಂದರೆ ಲೆಟ್ರ್ ಬರ್ಸ್ಬಿಟ್ಟು ಡಿಲೀಟ್ ಮಾಡು ಅಂತ. ಇದೆಲ್ಲ ನನ್ನ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯನಾ? ಒಬ್ಬ ಸಾಮಾನ್ಯ ನಾಗರಿಕರಿಗೆ ಇರೋಂತಹ ಹಕ್ಕುಗಳು ವಕೀಲರಿಗಿಲ್ವಾ? ನಾನು ಫಸ್ಟ್ ಸಿಟಿಸನ್ ಅಲ್ವಾ, ಆಮೇಲೆ ತಾನೇ ನಾನು ಅಡ್ವೊಕೇಟ್ ಆಗೋಂಥದ್ದು. ವಾಕ್ ಸ್ವಾತಂತ್ರ್ಯನೇ ಇಲ್ವಾ ನನಗೆ? ಸೊ ನಾನು ಯಾವುದನ್ನು ಎಕ್ಸ್ಪೋಸ್ ಮಾಡಬಾರ್ದು, ಎಲ್ಲಿಗೂ ಹೋಗಬಾರ್ದು. ನಾನು ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ಗಳು ಸಹ ಕೊಟ್ಟಿದ್ದೀನಿ. ಈ ಬಗರುಕುಮ್ ಅಂದರೆ ಏನು, ಸಾಗುವಳಿ ಅಂದರೆ ಏನು, ಗೋಮಾಳ ಅಂತ ಅಂದರೆ ಏನು, ಈ ರೀತಿ ಎಲ್ಲ ಹೇಳ್ಕೊಟ್ಟಿದ್ದೀನಿ. ನಾನು ರೈತರುಗಳಿಗೆ ನಾನು ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ, ಸಾರ್ವಜನಿಕರಲ್ಲಿ ಲೀಗಲ್ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ, ಭ್ರಷ್ಟಾಚಾರನ ಬಯಲ್ಗೆಳಿತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಇವರು ಪ್ರೋತ್ಸಾಹ ಕೊಡಬೇಕು. ಇವರು ಮನೆಯಾಳಾಯಿತು, ಪ್ರೋತ್ಸಾಹ ಬೇಡ, ಸೈಲೆಂಟ್ ಆಗಿದ್ಬಿಟ್ರೆ ಸಾಕು. ಅಲ್ಲಿರೋಂಥ ಭ್ರಷ್ಟರುಗಳಿಗೆ ನನ್ನನ್ನು ಟಚ್ ಮಾಡೋಕ್ಕಾಗಿಲ್ಲ. ಯಾವ ಪೊಲೀಸರು, ಪುಡಾರಿಗಳು, ಅಲ್ಲಿ ರಾಜಕಾರಣಿಗಳು ನನ್ನನ್ನು ಮುಟ್ಟೋಕ್ಕಾಗಲ್ಲ. ಸೊ ಅವ್ರೇನು ಮಾಡೋರೆ, ನನ್ನ ಮಾತೃ ಇಲಾಖೆ, ನನ್ನ ಮದರ್ ಯೂನಿಟ್, ಇಲ್ಲಿ ಪರಿಷತ್ತಲ್ಲಿ ಯಾರವರೇ ಪಿಕ್ ಆ್ಯಂಡ್ ಚೂಸ್ ಮಾಡ್ಕೊಂಡವ್ರೆ ಕೆಲವು ಮೆಂಬರ್ಗಳನ್ನ. ಅವರೇ ಒಂದು ಏನೋ ಕಮಿಟಿ ಅಂತ ರಚನೆ ಮಾಡ್ಕೊಂಡವ್ರಂತೆ, ಸ್ಕ್ರೀನಿಂಗ್ ಕಮಿಟಿ ಅಂತ. ಅದ್ರದ್ದು ಅಧ್ಯಕ್ಷ ಯಾರೋ ಬಸವರಾಜ್ ಅಂತೆ. ನಾವೇ ಓಟಾಗಿ ಗೆಲ್ಸಿರೋದು ಆ ಮನುಷ್ಯನಿಗೆ. ಅವರು ನನ್ನನ್ನು ಟಾರ್ಗೆಟ್ ಮಾಡ್ಕೊಂಡು ಡಿಲೀಟ್ ಮಾಡು, ಇಲ್ಲ ಸಸ್ಪೆಂಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನನ್ನನ್ನು ವಿಚಾರಣೆನೇ ಮಾಡದೆ ಸಸ್ಪೆಂಡ್ ಮಾಡಿರೋಂಥದ್ದು. ಈ ರೀತಿ ಎಲ್ಲರೂ ಉಂಟಾ ಸರ್? ಆಮೇಲಿಂದ ನಾನು ಸಹ ಏನಕ್ಕೆ ಸಸ್ಪೆಂಡ್ ಮಾಡಿದ್ರು, ನನಗೆ ಏನು ಮೂಲ ಅಂತ ಹುಡುಕಿದ್ರೆ ಅಲ್ಲಿ ಗೊತ್ತಾಯ್ತದೆ ನನಗೆ. ಅವ್ರದ್ದು ದಕ್ಷ ಲೇಔಟ್ ಅಂತ ಐತೆ. ಅವರೇನೇ 500-600 ರೂಪಾಯಿಗೆ ತಾವು ಗಮನಿಸ್ಬೋದು. 500-600 ರೂಪಾಯಿ ಅಲ್ಲಿ SR ವ್ಯಾಲ್ಯೂ ಇತ್ತು ಅಂದರೆ 1600-1700 ರೂಪಾಯಿ ಇಸ್ಕೊಂಡು ಲೇಔಟ್ನ ನಿರ್ಮಾಣ ಮಾಡ್ತಾರೆ. ಒಬ್ಬರು ವಕೀಲರಾಗಿರೋಂಥವ್ರು ಲೇಔಟ್ಗಳನ್ನ ನಿರ್ಮಾಣ ಮಾಡಬಹುದಾ? ಅಲಿನೇಷನ್ ಮಾಡಿಸ್ಕೊಂಡು ರಿಯಲ್ ಎಸ್ಟೇಟ್ ಅವ್ರ ಜೊತೆ ಪಾರ್ಟ್ನರ್ ಆಗಿ ನಿನಗೆ ಅಷ್ಟು ಶೇರು ನನಗಿಷ್ಟು ಶೇರು ಅಂತ ವ್ಯವಹಾರಗಳನ್ನ ಮಾಡಬಹುದಾ? ಸೊ ಅವರೇನೇ ಲೇಔಟ್ ಬಿಸ್ನೆಸ್ ಮಾಡ್ತಿರೋದು, ಪ್ಲ್ಯಾನ್ ಎಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಂಡು ತಮ್ಮ ಹೆಸರಿಗೆ. ಆಮೇಲೆ ದಕ್ಷ ಲೀಗಲ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತೆ, ಹೆಂಡತಿ ಹೆಸರಲ್ಲಿ, ಮಗನ ಹೆಸರಲ್ಲಿ. ಅವರು ಲೀಗಲ್ ಫೆಟರ್ನಿಟಿ ಅವರೆಲ್ಲ, ಅವರು LLBನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಅವ್ರಗಳ ಹೆಸರಲ್ಲಿ ಯೂಟ್ಯೂಬ್ ಚಾನಲ್ ನಡೆಸೋದು. ನಾನು ಮಾಧ್ಯಮಗಳ ಮುಂದೆ ಪ್ರಚಾರ ತಗೋತಿದ್ದೀನಂತೆ. ಇದೆಲ್ಲ ಏನಿದು? ಯೂಟ್ಯೂಬ್ ಚಾನಲ್ ನಡೆಸೋಂಥದ್ದು, ಫೇಸ್ಬುಕ್ ಅಕೌಂಟ್ ಇಟ್ಕೊಳ್ಳೋಂಥದ್ದು, ಅವರೇ ಮಾಧ್ಯಮಗಳ ಮುಂದೆ ಹೋಗ್ಬಿಟ್ಟು ಹೇಳಿಕೆ ಕೊಡೋಂಥದ್ದು, ಇನ್ಸ್ಟಾಗ್ರಾಮ್ ಇಟ್ಕೊಳ್ಳೋದು. ಬರೀ ಇದೇನೇ ಸೀನಿಯರ್ ಡೆಸಿಗ್ನೇಟೆಡ್ ಕೌನ್ಸಿಲ್ ಅಂದರೆ ಅವ್ರಿಗೆ ಕೆರ್ಕೊಳ್ಳೋಕ್ಕೆ ಟೈಮ್ ಇರೋದಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕೋರ್ಟಲ್ಲಿ ಹೊಡೆದಾಟ ಮಾಡಬೇಕು. ನೀವು ಯಾವಾಗಲೂ ವಾಟ್ಸಪ್ ಆನ್ಲೈನು, ಫೇಸ್ಬುಕ್ ಆನ್ಲೈನು, ಒಂದು ಮೆಸೇಜ್ ಮಾಡಿದ್ರೆ ಪಟ್ಟಂತ ರಿಪ್ಲೈ ಮಾಡೋದು, ಫೇಸ್ಬುಕ್ಗಳಲ್ಲಿ ಎಲ್ಲೆಲ್ಲಿ ಹೋದ್ರು, ಎಲ್ಲೆಲ್ಲಿ ಕೂತರು ನಿಂತರು ಎಲ್ಲ ಅಪ್ಡೇಟ್ ಮಾಡೋದು. ಇವ್ರುಗಳು ನನಗೆ ಬುದ್ಧಿ ಹೇಳ್ಕೊಡ್ತಾರೆ. ರೋಲ್ ಮಾಡಲಾಗಿರ್ಬೇಕಾಗಿರೋಂಥ ಮನುಷ್ಯ ನನಗೆ ಬುದ್ಧಿ ಹೇಳ್ಕೊಡ್ತಾರೆ.
ಆಮೇಲೆ ನೋಡ್ರಿ ನ್ಯಾಯಾಧೀಶರುಗಳ ಜೊತೆಗೆ ಫೋಟೋ ತೆಗೆಸ್ಕೊಳ್ಳೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೋದು, ಅದು ಬಯಸ್ ಆಗೋದಿಲ್ವಾ? ಎದುರುಗಡೆ ಕಕ್ಷಿದಾರರಿಗಾಗಲಿ ವಕೀಲರಿಗಾದರೂ ಆಗಲಿ ನ್ಯಾಯಾಲಯಕ್ಕಾಗಲಿ ಅದು ಇನ್ಫ್ಲೂಯೆನ್ಸ್ ಮಾಡಲ್ವಾ? ಈ ರೀತಿ ಉಪಲೋಕಾಯುಕ್ತರ ಹತ್ರ ತಗೊಂಡಿರೋದು, ಸಿಟ್ಟಿಂಗ್ ಜಡ್ಜ್ಗಳ ಹತ್ರ, ರಿಟೈರ್ಡ್ ಜಡ್ಜ್ಗಳ ಹತ್ರ, ಅವ್ರಿವ್ರು ಅಂತಿಲ್ಲ, ಎಲ್ಲ ಹೋಗೋದು ಆ ಜಡ್ಜ್ಗಳಿಗೆ ಗಿಫ್ಟ್ ಕೊಡೋವಂಥದ್ದು, ಶಾಲ್ ಹೊತ್ಸೋದಂಥದ್ದು, ಮತ್ತು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳೋಂಥದ್ದು. ಸೊ ಇವ್ರು ಮಾಡ್ತಿರೋದು ಇಂಥ ಕೆಲಸ. ಆಮೇಲೆ ನಾನೊಬ್ಬ ಜೂನಿಯರ್ ಅಡ್ವೊಕೇಟ್ ಅಲ್ವಾ, ನನಗೇನು ಗೌರವ ಕೊಡಬೇಕಲ್ವಾ? ಶೋಕಾಸ್ ನೋಟಿಸ್ ಕೊಟ್ಟಿದ್ದು ಪೇಪರ್ ಅವರು ಕೊಡೋದು. ಈಗ ನಾನು ಸಸ್ಪೆಂಡ್ ಆಗಿದ್ದೀನಿ ಅಂತ ಹೇಳ್ತಾರಲ್ವ, ನನಗೆ ಫಸ್ಟ್ ಆರ್ಡರ್ ಕಾಪಿ ಸರ್ವ್ ಮಾಡಬೇಕಲ್ವಾ? ನನಗೆ ಸರ್ವ್ ಮಾಡೋಕ್ಕೂ ಮುಂಚೆ ಅವ್ರದ್ದೇ ವೆಬ್ಸೈಟ್ಗಳಲ್ಲಿ ಹಾಕೊಳ್ಳೋದು, ಅವ್ರದ್ದೇ ಫೇಸ್ಬುಕ್ಗಳಲ್ಲಿ ಹಾಕೊಳ್ಳೋದು, ಟಿ ವಿಯವರು ಕೊಡೋಂಥದ್ದು, ಈ ರೀತಿ ನಡೀತಿರೋದು. KSBCಲಿ ಅವ್ಯವಹಾರ ನಡೀತಾ ಇದೆ ಅನ್ನೋಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಇವ್ರ ಟರ್ಮ್ 3 ವರ್ಷದ ಹಿಂದೆನೇ ಮುಗ್ದೋಗ್ಬಿಟ್ಟೈತೆ, ಆದ್ರೂ ಸಹ ಇವ್ರು ಇಲ್ಲಿ ಕೂತ್ಕೊಂಡವ್ರೆ, ನನ್ನನ್ನು ಟಾರ್ಗೆಟ್ ಮಾಡಿ ನನ್ನನ್ನು ಸೈಡ್ಗೆ ಹಾಕಬೇಕು, ಸೈಡ್ ಲೈನ್ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಈ ರೀತಿ ಎಲ್ಲ ಮಾಡ್ತವ್ರೆ. ನನ್ನ ಹೋರಾಟನ ನಿಲ್ಲಿಸಲ್ಲ ಸರ್. ಇವ್ರು ಎಷ್ಟೇ ಪ್ರಭಾವ ಬೀರಿಸಿದ್ರು, ಏನೇ ಮಾಡಿದ್ರು ನನ್ನ ಹೋರಾಟನ ನಾನು ಮುಂದುವರಿಸ್ತೀನಿ. ನನಗೆ ನೋಟಿಸ್ ಕೊಡ್ತಾರೆ, ಶೋಕಾಸ್ ನೋಟಿಸು, ವಿಚಾರಣೆ ಕರೀತಾರೆ. ನಾನು ರಿಪ್ಲೈ ಕೊಟ್ಟ ಮೇಲೆ, ವಿಚಾರಣೆ ಕರೆದ ಮೇಲೆ ಇಲ್ಲಿ ಯಾರೂ ಇರೋದೇ ಇಲ್ಲ, ಮುಂದಿನ ಡೇಟ್ ಹೇಳ್ತೀನಿ ಅಂತಾರೆ. ಮುಂದಿನ ಡೇಟ್ ಹೇಳೋದೇ ಇಲ್ಲ, ಒಳಗಡೆನೇ ಆದೇಶ ಪಾಸ್ ಮಾಡ್ಕೋತಾರೆ. ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಇಲ್ವಾ? ಎದುರು ಪಾರ್ಟಿನ ಕೇಳಿ ತೀರ್ಪು ಕೊಡಬೇಕು ಅನ್ನೋ ಪರಿಜ್ಞಾನ ಇಲ್ವಾ? ಸೊ ಅದಕ್ಕೆ ನಮ್ಮ ಯಾರು ಕೌನ್ಸಿಲ್ ಅಧ್ಯಕ್ಷರವರೇ, ಈ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷ ಈ ರೀತಿ ಎಲ್ಲ XYZ ಕೃತ್ಯಗಳು ಮಾಡವ್ರೆ. ಸೊ ದಟ್ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅವರೂ ಇಷ್ಟೆಲ್ಲ ಅವ್ಯವಹಾರ ಮಾಡವ್ರೆ, ಅವ್ರದ್ದು ಕಂಪ್ಲೇಂಟ್ಗಳನ್ನ ಪುಟಪ್ ಮಾಡಿರಿ. ನೀವು ನನಗೆ ಸಸ್ಪೆಂಡ್ ಮಾಡಿದರೆ ಯಾಕೆ ಸಸ್ಪೆಂಡ್ ಮಾಡಿಲ್ಲ, ಅವ್ರಿಗೆ ನನಗೆ ಕಾಪಿ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಅವ್ರು ಇನ್ನೂ ಕೊಟ್ಟಿಲ್ಲ. ಇಷ್ಟೇ ಸರ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.